ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಅಮಂತ್ರಮಕ್ಷರಂ ನಾಸ್ತಿ ನಾಸ್ತಿ ಮೂಲಮನೌಷಧಂ ಅಯೋಗ್ಯಃ ಪುರುಷೋ ನಾಸ್ತಿ ಯೋಜಕಃ ತತ್ರ ದುರ್ಲಭಃ. ಇಲ್ಲಿ ನಾವು ಈ ಶ್ಲೋಕದ ಪ್ರತಿಯೊಂದು ಅರ್ಥವನ್ನು ನೋಡ್ತಾ ಹೋಗೋಣ. ಇಲ್ಲಿ ಅಮಂತ್ರ ಅಂದರೆ ಅರ್ಥ ಇಲ್ಲದೆ ಇರುವಂತಹ, ಅಕ್ಷರಂ ಅಂದರೆ ಅಕ್ಷರ, ನಾಸ್ತಿ ಇಲ್ಲಿ ನಾವು ನಾಸ್ತಿಯನ್ನು ಬಿಡಿಸಿ ಹೇಳೋಣ. ನ ಪ್ಲಸ್ ಅಸ್ತಿ ಅಂದರೆ ಇಲ್ಲ, ಅಂದರೆ ಅಸ್ತಿತ್ವ ಇಲ್ಲದೆ ಇರುವಂಥದ್ದು. ಮೂಲಂ ಅಂದರೆ ಬೇರು. ನೌಷಧಂ, ಸೊ ನೌಷಧಮನ್ನು ನಾವು ಬಿಡಿಸಿದಾಗ ನ ಪ್ಲಸ್ ಔಷಧಂ ಅಂದರೆ ಔಷಧ ಇಲ್ಲದೆ ಇರುವಂತಹ. ಅಯೋಗ್ಯ ಅಂದರೆ ಯೋಗ್ಯತೆ ಇಲ್ಲದ, ಅಯೋಗ್ಯ ಅಂತ ಹೇಳ್ತಾರಲ್ವ, ಅದೇ ರೀತಿ. ಇನ್ನು ಪುರುಷೋ ಅಂದರೆ ಮನುಷ್ಯ. ನಾಸ್ತಿ ಆಗಲೇ ಹೇಳಿದ ಹಾಗೆ ನ ಪ್ಲಸ್ ಅಸ್ತಿ ಅಂದರೆ ಅಸ್ತಿತ್ವ ಇಲ್ಲ ಅಂತ. ಯೋಜಕ ಅಂದರೆ ನಿಯಂತ್ರಕ ಅಥವಾ ಮಾರ್ಗದರ್ಶಕ. ತತ್ರ ಅಲ್ಲಿ. ದುರ್ಲಭ ಅಂದರೆ ವಿರಳ ಅಂತ ಅರ್ಥ. ಹಾಗಾಗಿ ನಾವೀಗ ಪೂರ್ತಿ ಅರ್ಥವನ್ನು ನೋಡೋದಾದ್ರೆ, ಮಂತ್ರ ಸಮಾನವಲ್ಲದ ಅಂದರೆ ಅರ್ಥ ಇಲ್ಲದೆ ಇರುವಂತಹ ಅಕ್ಷರಗಳೇ ಇಲ್ಲ, ಔಷಧೀಯ ಗುಣವಿಲ್ಲದಂತಹ ಬೇರುಗಳು ಇರೋದಿಲ್ಲ. ಅದೇ ರೀತಿ ಮಾನವರಲ್ಲಿ ಅಯೋಗ್ಯರು ಅನ್ನುವಂಥವರು ಯಾರೂ ಇರೋದಿಲ್ಲ. ಒಬ್ಬ ವ್ಯಕ್ತಿಯಲ್ಲಿರುವಂತಹ ಸಾಮರ್ಥ್ಯವನ್ನ ಗುರುತಿಸೋರು ಬೇಕಷ್ಟೆ. ಆ ಮೂಲಕ ಆತನ ಟ್ಯಾಲೆಂಟ್ ಇದೆಯಲ್ಲ ಅದನ್ನು ಸರಿಯಾಗಿ ಬಳಸ್ಕೊಳ್ಳುವಂಥವ್ರು ಬೇಕು. ಅಂಥವರು ವಿರಳ. ಸೊ ಇಲ್ಲಿ ಯಾರು ಕೂಡ ಅಯೋಗ್ಯರು ಅಥವಾ ಯಾವುದಕ್ಕೂ ಸಲ್ಲದವರು ಅಂತ ಯಾರೂ ಇಲ್ಲ. ಈ ಅರ್ಥವನ್ನ ಈ ಶ್ಲೋಕ, ಈ ಸುಭಾಷಿತ ಸಾರಿ ಸಾರಿ ಹೇಳುತ್ತೆ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.